ಅರೆ ಮಕ್ಕಳ, ನೀವು ಆಹಾರ ಹುಡ್ಕೊಂಡ್ ತರ್ಬೇಕಾಗಿತ್ತಲ್ವಾ? ನೀವು ಬರೀ ಕೈಯಲ್ಲಿ ಈ ತರ ಹೇಗ್ ಬಂದಿದ್ದೀರಾ? ಅಮ್ಮ, ನಾವು ತುಂಬಾ ಹುಡುಕಿದ್ವಿ ಅಮ್ಮ, ಆದ್ರೂ ಏನೂ ಸಿಕ್ಕಿಲ್ಲ. ಆದ್ರೆ ನೀವ್ ಯಾಕಂಗ್ ಮಾಡಿದ್ದು? ಹೌದಮ್ಮ, ಹೀಗೆ ಆಯ್ತು. ಇವತ್ತಂತೂ ನಾವು ಖಾಲಿ ಹೊಟ್ಟೆಲೆ ಮಲಗಬೇಕಾ ಅಂತ. ಒಂದು ಕಾಡಲ್ಲಿ ಒಂದು ಹದ್ದು ಅದರ 2 ಮಕ್ಕಳ ಜೊತೆ ಜೀವಿಸ್ತಾ ಇತ್ತು. ಒಂದು ಮಗುವ ಹೆಸರು ಚಿಂಕು, ಇನ್ನೊಂದು ಮಗುವ ಹೆಸರು ಟಿಂಕು. ಅಮ್ಮ, ನಾವು ಯಾವಾಗ ಹಾರೋದು? ನನಗೂ ಕೂಡ ಜೋರಾಗಿ ಮೇಲೆ ಹಾರಬೇಕು ಅಂತ ಆಸೆ ಕಣಮ್ಮ. ನೀವಿಬ್ರು ಇವಾಗ ತುಂಬಾ ಚಿಕ್ಕ ಮಕ್ಕಳು, ನಿಮ್ ಕೈಲಿ ಹಾರಕ್ಕಾಗಲ್ಲ. ಸ್ವಲ್ಪ ದಿನದ ನಂತರ ನಿಮ್ಗೂ ರೆಕ್ಕೆ ಬರುತ್ತೆ. ಆಗ ನೀವು ನಿಮ್ಮ ರೆಕ್ಕೆಗಳನ್ನು ಉಪಯೋಗಿಸಿ ಆಕಾಶದಲ್ಲಿ ಹಾರಬಹುದು. ಹಂಗಂತ ಹೇಳಿ ಅದು ಅಲ್ಲಿಂದ ಹೋಗ್ಬಿಡುತ್ತೆ. ಮತ್ತೆ ತುಂಬಾ ಹೊತ್ತು ಅದು ಕಷ್ಟಪಟ್ಟ ನಂತರ ಅದರ ಮಕ್ಕಳಿಗೋಸ್ಕರ ಆಹಾರವನ್ನು ತಗೊಂಡ್ ಬರುತ್ತೆ. ಮೂವರು ಒಟ್ಟಿಗೆ ಕುತ್ಕೊಂಡು ಊಟ ಮಾಡ್ತಾರೆ. ಅಮ್ಮ, ನೀವು ಇನ್ ಸ್ವಲ್ಪ ಹೊತ್ತು ಲೇಟ್ ಮಾಡಿದ್ರೆ ನಮಗೇನಾಗ್ತಿತ್ತೋ ಏನೋ. ಅರೆ ಮಕ್ಕಳ, ಆಹಾರ ಹುಡುಕೋದು ತುಂಬಾ ಕಷ್ಟವಾದ ಕೆಲಸ. ನೀವಿಬ್ಬರು ದೊಡ್ಡವರಾದ್ಮೇಲೆ ನೀವೇ ತಿಳ್ಕೊತೀರಾ. ಹದ್ದಿಂದು ಇದೇ ದಿನ ರೊಟೀನ್ ಆಗಿತ್ತು. ಅದು ದಿನ ಕಷ್ಟಪಟ್ಟು ಅವ್ರಿಗೋಸ್ಕರ ಆಹಾರವನ್ನು ತರ್ತಾ ಇತ್ತು ಮತ್ತು ಆಹಾರವನ್ನು ಮಕ್ಕಳಿಗೆ ಕೊಟ್ಟು ಅದು ಕೂಡ ಸಂತೋಷವಾಗಿರ್ತಿತ್ತು. ಹಿಂಗೆ ಸ್ವಲ್ಪ ಸಮಯ ಕಳೆಯುತ್ತೆ. ಚಿಂಕು ಮತ್ತೆ ಟಿಂಕುಗೆ ಮತ್ತೆ ರೆಕ್ಕೆಗಳು ಬಂದ್ಬಿಡುತ್ತೆ. ಅಮ್ಮ, ನಾವೀಗ ಹಾರಬಹುದಲ್ಲ? ಹಾ, ಹಂಗೆ ಅನಿಸ್ತಿದೆ. ಬನ್ನಿ ಟ್ರೈ ಮಾಡಿ ನೋಡೋಣ. ಹದ್ದು ಹಂಗ ಅಂದಿದ ತಕ್ಷಣ ಇಬ್ರು ಒಬ್ಬೊಬ್ರಾಗಿ ಹಾರೋದಕ್ಕೆ ಶುರು ಮಾಡ್ತಾರೆ. ಅವರ ರೆಕ್ಕೆಗಳನ್ನು ಅಲ್ಲಾಡಿಸ್ತಾ ಆಕಾಶದಲ್ಲಿ ಹಾರಕ್ ಶುರು ಮಾಡ್ತಾರೆ. ಹದ್ದಮ್ಮ ಆ ಮಕ್ಕಳನ್ನು ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಮತ್ತೆ ಅದು ಅವರಿಬ್ಬರನ್ನ ಕರೆದು ಹೀಗಂತ ಹೇಳುತ್ತೆ, ಮಕ್ಕಳ, ನಾನು ಈ ವಯಸ್ಸಲ್ಲಿ ಕೂಡ ನಮ್ಮ ಮೂವರಿಗೋಸ್ಕರ ಆಹಾರ ತರ್ತಿದ್ದೀನಿ. ನನ್ನ ಶರೀರ ತುಂಬಾ ನೋವುತ್ತೆ. ಈಗ ಸಮಯ ಬಂದಿದೆ. ನೀವಿಬ್ರು ನಿಮ್ಮಿಬ್ಬರಿಗೋಸ್ಕರ ಮತ್ತೆ ನನ್ಗೋಸ್ಕರ ಆಹಾರ ತರಬೇಕು. ನೀವಿಬ್ರು ಕೆಲ್ಸ ಮಾಡಕ್ ಶುರು ಮಾಡಿ. ಇನ್ಮೇಲೆ ನನ್ ಜೀವನ ಆರಾಮಾಗಿ ಕಳಿಬೇಕು. ಹಾ, ಆಯ್ತಮ್ಮ, ನಾವು ತರ್ತೀವಿ ಆಹಾರ. ಹಂಗಂತೇಳಿ ಅವರಿಬ್ರು ಹಾರಕ್ಕೆ ಶುರು ಮಾಡ್ತಾರೆ. ಅವ್ರಮ್ಮ ಅವರನ್ನ ನೋಡಿ ತುಂಬಾ ಸಂತೋಷ ಪಡ್ತಿರ್ತಾಳೆ. ಅಣ್ಣ, ಕಪ್ಪ ಪರ್ವತಕ್ಕೆ ಮೊದ್ಲು ಹೋಗೋಣ ನಾವು. ಅಲ್ಲಿ ಒಳ್ಳೇದಾಗ ಸಿಗತ್ತೆ. ಹಾ, ಹೋಗೋಣ. ಅವರಿಬ್ರು ಕಪ್ಪು ಬೆಟ್ಟಕ್ಕೆ ಹೋಗ್ತಾರೆ. ಅಲ್ಲಿ ತುಂಬಾ ಎಂಜಾಯ್ ಮಾಡ್ತಿರ್ತಾರೆ. ಮತ್ತೆ ಅವರು ನೀರನ್ನು ನೋಡ್ತಾರೆ. ಅಲ್ಲಿ ಕೂಡ ಅವರು ತುಂಬಾ ಜಾಲಿಯಾಗಿ ಆಟ ಆಡ್ತಾರೆ. ಇದೇ ರೀತಿ ಸಾಯಂಕಾಲದವರೆಗೂ ಆ ಕಡೆ ಈ ಕಡೆ ಅಂತ ಅವರು ಜಾಲಿಯಾಗಿ ಸುತ್ತಾಡ್ತಾ ಬರೀ ಕೈಯಲ್ಲಿ ಮನೆಗ್ ಬರ್ತಾರೆ. ಅವರಿಬ್ರು ಬರೀ ಕೈಯಲ್ಲಿ ಬಂದಿದ್ದನ್ನ ನೋಡಿ ಕ್ವೆಶನ್ ಮಾಡ್ತಾಳೆ, ಅರೆ ಮಕ್ಕಳ, ನೀವು ಆಹಾರ ಹುಡ್ಕೊಂಡ್ ತರ್ಬೇಕಾಗಿತ್ತಲ್ವಾ? ನೀವು ಬರೀ ಕೈಯಲ್ಲಿ ಈ ತರ ಹೇಗ್ ಬಂದಿದ್ದೀರಾ? ಅಮ್ಮ, ನಾವು ತುಂಬಾ ಹುಡುಕಿದ್ವಿ ಅಮ್ಮ, ಆದ್ರೂ ಏನೂ ಸಿಕ್ಕಿಲ್ಲ. ಆದ್ರೆ ನೀವ್ ಯಾಕಂಗ್ ಮಾಡಿದ್ದು? ಹೌದಮ್ಮ, ಹೀಗೆ ಆಯ್ತು. ಇವತ್ತಂತೂ ನಾವು ಖಾಲಿ ಹೊಟ್ಟೆಲೆ ಮಲಗಬೇಕಾ ಅಂತ. ಅದನ್ನ ಕೇಳಿಸ್ಕೊಂಡು ಹದ್ದುಗೆ ತುಂಬಾ ಬೇಜಾರಾಗತ್ತೆ. ಆ ತರ ಮಾತಾಡ್ಬೇಡಿ ಮಕ್ಕಳ. ಈ ನಿಮ್ಮ ತಾಯಿ ಬದುಕಿರೋವರೆಗೂ ನೀವು ಹಸಿವಿನಲ್ಲಿ ಮಲ್ಕೋಬಾರ್ದು. ಅದೇ ಸಮಯದಲ್ಲಿ ಅವಳು ಆಹಾರ ಹುಡ್ಕಕ್ಕಂತ ಹೋಗ್ತಾಳೆ. ಅಮ್ಮನಿಗೆ ಎಷ್ಟೊತ್ತಾಗುತ್ತೋ ಏನೋ, ತುಂಬಾ ಹಸಿತಿದೆ ಅಣ್ಣ. ಅರೆ, ಬಂದ್ಬಿಡ್ತಾರೆ ಕಣೋ, ಬಂದ್ಬಿಡ್ತಾರೇನೋ. ಪಾಪ ಹದ್ದು ತುಂಬಾ ಕಷ್ಟಪಟ್ಟು ಆಹಾರ ಹುಡ್ಕೊಂಡ್ ತರ್ತಾಳೆ. ಅವರಿಬ್ರಿಗೂ ಆಹಾರ ಕೊಟ್ಟಿದ ತಕ್ಷಣ ತಿನ್ನಕ್ಕೆ ಶುರು ಮಾಡ್ಬಿಡ್ತಾರೆ. ಹದ್ದು ಅವ್ರ ಮಕ್ಕಳು ಆಹಾರ ತಿಂತಿರೋದನ್ನ ನೋಡಿ ತುಂಬಾನೇ ಸಂತೋಷ ಪಡುತ್ತೆ. ಊಟ ಮಾಡಿ ಅವರಿಬ್ರು ಮಲ್ಕೊಂಡ್ಬಿಡ್ತಾರೆ ಮತ್ತು ಮಾರನೇ ದಿನ ಮತ್ತೆ ಹೊರಡ್ತಾರೆ. ಮಾರನೇ ದಿನ ಕೂಡ ಅವರು ಆಹಾರ ತರಕಂತ ಹೋಗಿ ಚೆನ್ನಾಗಿ ಸುತ್ತಾಡಿ ಅವರು ಮತ್ತೆ ಬರೀ ಕೈಯಲ್ಲೇನೆ ಹಸುವಿನಿಂದ ಮನೆಗ್ ಬರ್ತಾರೆ. ಅದನ್ನ ನೋಡಿ ಹದ್ದು ತುಂಬಾ ಬೇಜಾರಾಗತ್ತೆ. ತುಂಬಾ ಹೊತ್ತು ಪಾಪ ಕಷ್ಟಪಟ್ಟು ಅವ್ರಿಗೋಸ್ಕರ ಆಹಾರವನ್ನು ತರುತ್ತೆ. ಮತ್ತೆ 3ನೇ ದಿನ ಕೂಡ ಅದೇ ನಡೆಯುತ್ತೆ. ಅದನ್ನ ನೋಡಿ ಹದ್ದುಗೆ ಕೋಪ ಬರುತ್ತೆ. ಈ ಮಕ್ಕಳಿಬ್ರು ಬೇಕಂತಾನೆ ಮಾಡ್ತಿದಾರಾ ಹಂಗಂತ ಅದಕ್ಕೆ ಒಂದು ಡೌಟ್ ಬರುತ್ತೆ. ಆದ್ರಿಂದ ಮಾರನೇ ದಿನ ಅವ್ರು ಹೋದ ನಂತರ
ನನ್ನ ಮಕ್ಕಳು ಈ ವಯಸ್ಸಲ್ಲೇ ಸೋಂಬರಿ ಆಗ್ಬಿಟ್ರೆ ನಾನ್ ತೀರ್ಕೊಂಡ್ಮೇಲೆ ಅವರಿಬ್ರು ಅವರ ಜೀವನವನ್ನು ಹೆಂಗ್ ಸಾಗಿಸ್ತಾರೆ? ಇದ್ರ ಬಗ್ಗೆ ಯೋಚನೆ ಮಾಡಿ ಮಾಡಿನೇ ನನ್ ತಲೆ ಕೆಟ್ಟೋಗ್ತಿದೆ. ಮತ್ತೆ ಸಾಯಂಕಾಲ ಆದ ನಂತರ ಅವರಿಬ್ರು ಮನೆಗೆ ಮತ್ತೆ ಬರೀ ಕೈಯಲ್ಲಿ ಬರ್ತಾರೆ. ಆಗ ಅಲ್ಲಿ ಅವ್ರ ಅಮ್ಮ ಇಲ್ದೇ ಇರೋದನ್ನ ನೋಡಿ ಭಯ ಪಡ್ತಾರೆ. ಮತ್ತೆ ಅಲ್ಲಿ ಕಾಗೆ, ಮಿಟ್ಟು ಮತ್ತೆ ಗಿಳಿ ಕುತ್ಕೊಂಡಿರೋದು ಅವ್ರು ನೋಡ್ತಾರೆ. ಆಗ ಮಿಟ್ಟು ಅಂಕಲ್, ಅಮ್ಮನ್ನ ನೋಡಿದ್ರಾ? ಎಲ್ಲಿದಾರವರು? ಅವರಿಲ್ಲ ಅಂದ್ರೆ ನಮಗೆ ಹೊಟ್ಟೆಗೆ ಯಾರು ಹಾಕೋದಿನ್ನು? ಅಯ್ಯೋ ಅಯ್ಯೋ, ನಮಗಂತೂ ಗೊತ್ತಾಗ್ತಿಲ್ಲ. ಅವಳು ನಮ್ಮನ್ನೆಲ್ಲ ಬಿಟ್ಟು ದೂರ ಹೋಗಿದ್ದಾಳ್ ಕಣ್ರೋ. ನಮಗ್ ಗೊತ್ತಾಗಿಲ್ಲ ಮಿಟ್ಟು ಅಂಕಲ್, ಏನ್ ಹೇಳ್ತಿದ್ದೀರಾ ನೀವು? ಇವತ್ತು ತುಂಬಾ ಸಂಜೆ ಅವಳು ವೀಕ್ ಆಗಿದ್ಲು ಮತ್ ಹೋಗ್ಬಿಟ್ಲು. ಏನ್ ಹೇಳ್ತಿದ್ದೀರಾ ಅಂಕಲ್? ಏನ್ ಹೇಳ್ತಿದ್ದೀರಾ ನೀವು? ನಿಮ್ಮಂತ ಮೂರ್ಖಶನ್ ಮಕ್ಳಿದ್ರೆ ಹಾಗೆ ಆಗೋದು. ದೊಡ್ಡವರಾದ್ಮೇಲೂ ಅವಳ ಹತ್ರನೇ ತರಿಸ್ತಿದ್ರಲ್ಲ ಆಹಾರ. ರಾತ್ರಿ ನಿಮಗೆ ಆಹಾರ ತರಕ್ಕಂತ ಹೋಗ್ತಿದ್ಲು ಅವಳು, ನಿಮಗೆ ತಿನ್ನಿಸ್ತಿದ್ಲು. ಅವಳು ಖಾಲಿ ಹೊಟ್ಟೆಲಿರ್ತಿದ್ಲು. ಹೀಗಾದ್ರೆ ಮತ್ತೆ ವೀಕ್ನೆಸ್ ಆಗದೆ ಮತ್ತೆ ಏನಾಗುತ್ತೆ? ಹಾಗೆ ಸತ್ತಾಗಿದ್ದಾಳೆ ಅವಳು. ನಾವೇನ್ ಮಾಡೋದು? ಅದನ್ನ ಕೇಳಿಸ್ಕೊಂಡು ಚಿಂಕು ಟಿಂಕುಗೆ ಬೇಜಾರಾಗತ್ತೆ. ಅವರಿಬ್ರು ತುಂಬಾ ದೊಡ್ಡ ತಪ್ಪು ಮಾಡಿದ್ದಾರೆ ಅಂತ ಅರ್ಥ ಮಾಡ್ಕೋತಾರೆ. ಆಮೇಲೆ ಅವರು ಅಳಕ್ಕೆ ಶುರು ಮಾಡ್ತಾರೆ. ನಾವು ತುಂಬಾ ಕೆಟ್ಟವರು ಅಂಕಲ್, ನಮಗೆ ಇವತ್ತು ಗೊತ್ತಾಗ್ತಾ ಇದೆ ಇದು. ನಮಗೋಸ್ಕರ ನಮ್ಮಮ್ಮ ಅಷ್ಟೆಲ್ಲ ಕಷ್ಟಪಟ್ಲು ಅಂಕಲ್. ನಾವಿಬ್ರಿದ್ಕೊಂಡು ಕೂಡ ಅವಳಿಗೆ ಹೊಟ್ಟೆಗೆ ಹಾಕಕ್ಕಾಗಿಲ್ಲ. ಅಯ್ಯೋ ದೇವ್ರೇ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಇನ್ನು ನಾವು ಹೋಗ್ತೀವಿ. ದೇವ್ರು ನಿಮ್ಮಂತ ಮಕ್ಕಳು ಯಾರಿಗೋ ಕೊಡಬಾರ್ದ. ಹಂಗಂತೇಳಿ ಅವ್ರು ಅಲ್ಲಿಂದ ಹೋಗ್ಬಿಡ್ತಾರೆ. ಆದ್ರೆ ಅವ್ರು ಮಾಡಿರೋ ತಪ್ಪನ್ನ ಯೋಚನೆ ಮಾಡ್ತಾ ಅವರಿಬ್ರು ತುಂಬಾನೇ ಕಷ್ಟಪಡ್ತಿರ್ತಾರೆ. ರಾತ್ರಿ ಪೂರ್ತಿ ಅಳ್ತಾ ಇರ್ತಾರೆ. ಬೆಳಗಾಗಿದ ತಕ್ಷಣ ಹಸುವಾದ ನಂತರ ಅವರು ಅಲ್ಲಿಂದ ಹಾರಕ್ಕೆ ಶುರು ಮಾಡ್ತಾರೆ. ಇವತ್ತು ಅವರು ಎಂಜಾಯ್ ಮಾಡೋ ಮೂಡಲ್ಲಿ ಇರ್ಲಿಲ್ಲ, ಆಹಾರ ಹುಡ್ಕೋ ಮೂಡಲ್ಲಿ ಇರ್ತಾರೆ. ಅಣ್ಣ, ಎಷ್ಟು ಹೊತ್ತಿಂದ ಹುಡುಕ್ತಾ ಇದ್ದೀವಿ, ಆದ್ರೂ ಏನೂ ಸಿಕ್ಕಿಲ್ಲ. ನಮಗಂತೂ ಅಮ್ಮ ಎಷ್ಟು ಬೇಗ ಆಹಾರ ತಂದ್ಕೊಡ್ತಿದ್ರು ಅಲ್ವಾ? ಮತ್ತೆ ಅವರಿಬ್ರು ಪಾಪ ಅಳಕ್ಕೆ ಶುರು ಮಾಡ್ತಾರೆ. ಸಾಯಂಕಾಲ ಆದ ನಂತರ ಅವರಿಬ್ರು ಆಹಾರವನ್ನು ಹುಡುಕೊಂಡು ಅವರ ಗೂಡಿಗೆ ಅವರಿಬ್ರು ಬರ್ತಾರೆ. ಮನೆಗೆ ಬಂದ ನಂತರ ಅಲ್ಲಿ ಅವ್ರ ಅಮ್ಮ ಇಲ್ದಿರೋದನ್ನ ನೋಡಿ ಅವ್ರು ತುಂಬಾ ಬೇಜಾರಾಗ್ತಾರೆ. ಅಣ್ಣ, ತಿಂಡಿ ತಿನ್ನು, ನೀನು ಹೊಟ್ಟೆ ಹಸಿತಿದೆಯಲ್ಲ ನಿಂಗೆ. ನೀನ್ ತಿನ್ನೋ ಟಿಂಕು, ನನಗೆ ಹೊಟ್ಟೆ ಹಸಿವಿಲ್ಲ. ಅಮ್ಮನ ನೆನ್ಪಾಗ್ತಾ ಇದೆ. ಅಮ್ಮನ ಜೊತೆಗೆ ತಿನ್ಬೇಕು ಅನ್ಸ್ತಿದೆ. ಹೌದಣ್ಣ, ನನಗೂ ಕೂಡ ಹಾಗೇನೆ ಅನ್ನಿಸ್ತಾ ಇದೆ ಈಗ. ಆ ಸಮಯದಲ್ಲಿ ಅವರ ಅಮ್ಮ ಅಲ್ಲಿಗೆ ಬರ್ತಾಳೆ. ಆ ಮಕ್ಕಳನ್ನ ನೋಡಿ ಅವಳು ಸ್ಮೈಲ್ ಮಾಡ್ತಾಳೆ. ಅವರಿಬ್ರು ಅಮ್ಮನ ನೋಡಿ ಹೋಗಿ ಗಟ್ಟಿಯಾಗಿ ಅಪ್ಕೋತಾರೆ, ತುಂಬಾ ಸಂತೋಷ ಪಡ್ತಾರೆ. ಅಮ್ಮ ಬದುಕಿದ್ದೀಯಾ? ಅಯ್ಯೋ ದೇವ್ರೇ, ನಮ್ಮನ್ ಬಿಟ್ಟು ಹೋಗ್ಬೇಡ ನೀನು. ಹಾ ಮಕ್ಕಳ, ನಾನು ಸತ್ತೋಗಿಲ್ಲ. ನಿಮ್ಮಿಬ್ಬರಿಗೂ ಪಾಠ ಕಲ್ಸ್ಬೇಕಂತಾನೆ ನಾನು ಈ ನಾಟಕ ಆಡಿದ್ದು. ಇಲ್ಲ ಅಮ್ಮ, ನಮ್ಮನ್ನ ನೀವು ಕ್ಷಮಿಸಿ. ನಾವು ನಿಮ್ ಜೊತೆ ತಪ್ಪಾಗಿ ನಡ್ಕೊಂಡ್ವಿ. ನೀವು ನಮಗೆ ಅರ್ಥ ಆಗಕ್ಕಂತ ಇದೆಲ್ಲ ಮಾಡಿದ್ರಿ. ಮೊದ್ಲು ನೀವು ಆಹಾರನ ತಿನ್ನಿ ಬನ್ನಿ ನೀವು. ಅದನ್ ಕೇಳಿಸ್ಕೊಂಡು ಹದ್ದು ಹಳಕ್ ಶುರು ಮಾಡುತ್ತೆ. ಅದು ತಿನ್ನಕ್ ಶುರು ಮಾಡುತ್ತೆ. ಮಕ್ಕಳ, ನೀವು ಬೇಗ ತಿನ್ನಿ. ನೀವಿಬ್ರು ಹಶ್ವಾಗಿರೋದ್ ನೋಡ್ಕೊಂಡು ನನ್ ಕೈಯಲ್ಲಿ ತಿನ್ನಕ್ಕಾಗಲ್ಲ. ಮತ್ತೆ ಮೂವರು ಸೇರ್ಕೊಂಡು ತಿನ್ನಕ್ ಶುರು ಮಾಡ್ತಾರೆ. ಅವರಮ್ಮ ಮತ್ತೆ ಬಂದಿರೋದನ್ನ ನೋಡಿ ಅವರಿಬ್ರು ತುಂಬಾನೇ ಅವತ್ತು ಸಂತೋಷ ಪಡ್ತಾರೆ. ಮಿಟ್ಟು, ಗಿಳಿ ಮತ್ತೆ ಕಾಗೆ ಅವತ್ತಲ್ಲಿಗೆ ಬರ್ತಾರೆ. ಅವ್ರ ಮೂವರ್ನ ನೋಡಿ ತುಂಬಾ ಸಂತೋಷ ಪಡ್ತಾರೆ. ಯಾಕಂದ್ರೆ ಹದ್ದು ತಾಯಿಯ ಈ ಪ್ಲಾನ್ ಅಲ್ಲಿ ಅವ್ರ ಮೂವರು ಕೂಡ ಇನ್ವಾಲ್ವ್ ಆಗಿರ್ತಾರೆ. ಚಿಂಕು ಮತ್ತೆ ಟಿಂಕುಗೆ ಅವರ ಜವಾಬ್ದಾರಿ ಚೆನ್ನಾಗೆ ತಿಳ್ಕೊತಾರೆ. ಹದ್ದನ ಅವತ್ತಿಂದ ಅವರು ತುಂಬಾ ಪ್ರೀತಿಸಕ್ ಶುರು ಮಾಡ್ತಾರೆ. ಅವತ್ತಿಂದ ಅವರು ಅವ್ರಿಗೋಸ್ಕರ ಅವರ ತಾಯಿಗೋಸ್ಕರ ಕಷ್ಟಪಟ್ಟು ಆಹಾರವನ್ನು ತರ್ತಾ ಇದ್ರು. ಮತ್ತೆ ಮೂವರು ಸೇರ್ಕೊಂಡು ತುಂಬಾ ಸಂತೋಷವಾಗಿ ಊಟ ಮಾಡ್ತಿದ್ರು. ಅರೆ ಕೊಕ್ರೆ, ನಾನು ಎಷ್ಟು ಚಂದ ಹಾಡು ಹೇಳ್ತಿದ್ದೀನಿ, ನೀನು ಏನು ಹೇಳ್ತಾ ಇಲ್ಲ. ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಅಂತಾದ್ರೂ ಒಂದು ಮಾತು ಹೇಳ್ಬೋದು ತಾನೇ? ಹಾಂ, ನಿನ್ನ ವಾಯ್ಸು ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಹಾಡು ಹೇಳ್ತೀಯ. ಕೊಕ್ಕರೆ ಮತ್ತು ಕತ್ತೆಯ ಸ್ನೇಹ. ಕೊಕ್ಕರೆಯ ಸ್ನೇಹಿತನಾದ ಕತ್ತೆ ಒಂದು ಕಾಡಲ್ಲಿ ಲಕ್ಕಿ ಎಂಬುವ ಒಂದು ಕೊಕ್ಕರೆ ಜೀವಿಸ್ತಿತ್ತು. ಅದಕ್ಕೊಂದು ಕೆಟ್ಟ ಅಭ್ಯಾಸ ಇತ್ತು. ಯಾವುದೇ ವಿಷಯ ಆಗಿರ್ಲಿ ಅದಕ್ಕೆ ಬೇಗ ಕೋಪ ಬಂದ್ಬಿಡ್ತಿತ್ತು. ಅದು ಎಲ್ಲಾ ಜಂತುಗಳ ಜೊತೆ ಒಂದಿನ
ಕಣ್ಣ ಮುಚ್ಚಾಲೆ ಆಡ್ತಾ ಇತ್ತು. ಕೋತಿ ಅದರ ಕಣ್ಣಿನ ಮೇಲೆ ಕೈ ಇಟ್ಟು 10ವರೆಗೂ ಎಣ್ಸಕ್ ಶುರು ಮಾಡುತ್ತೆ. ಆನೆ, ಜಿಂಕೆ, ಹುಡ್ ಪಿಕ್ಕರ್ ಮತ್ತು ಕರಡಿ ಎಲ್ಲಾರು ಒಂದೊಂದು ಜಾಗದಲ್ಲಿ ಬಚ್ಚಿಟ್ಕೊಂಡಿರ್ತಾರೆ. ಕೊಕ್ಕರೆ ಕೂಡ ಗಿಡಗಳ ಮಧ್ಯದಲ್ಲಿ ಬಚ್ಚಿಟ್ಕೊಂಡಿರುತ್ತೆ. 8, 9, 10 ನಾ ಬಂದೆ. ಹಂಗಂತೇಳಿ ಕೋತಿ ಅಲ್ಲಿ ಇಲ್ಲಿ ಹುಡ್ಕೋದಕ್ಕೆ ಶುರು ಮಾಡುತ್ತೆ. ಕೊಕ್ಕರೆಯ ಕತ್ತು ತುಂಬಾ ಲಾಂಗ್ ಆಗಿರುವ ಕಾರಣದಿಂದ ಮೊದಲು ಅದಕ್ಕೆ ಕೊಕ್ಕರೆ ಸಿಗ್ಬೀಳುತ್ತೆ. ಅದು ಮೆತ್ತಗೆ ಅದರ ಹಿಂದ್ಗಡೆ ಹೋಗಿ ಕಿರ್ಚುತ್ತೆ. ದಪ್ಪ ಯಾಹೂ, ಲಕ್ಕಿ ಕೊಕ್ಕರೆನ ನಾ ಫಸ್ಟ್ ಕಂಡಿಡ್ದೆ. ಇವನೇ ಈಗ ನೆಕ್ಸ್ಟ್ ಕಳ್ಳ ಆಗ್ತಾನೆ. ಈ ಎಲ್ಲ ಜಂತುಗಳು ಕೈ ತಡ್ತಾ ಮುಂದೆ ಹೋಗ್ತಾರೆ. ಅದನ್ನ ನೋಡಿ ಕೊಕ್ಕರೆಯ ಮುಖ ಸಪ್ಪಗಾಗ್ಬಿಡುತ್ತೆ. ನೀವು ಯಾವಾಗ್ಲೂ ಹೀಗೆ ಮಾಡ್ತೀರಾ? ಅರೆ, ಏನಕ್ಕೆ ಈ ರೀತಿ ಮಾತಾಡ್ತಾ ಇದೀಯಾ? ಯಾವಾಗ ನೋಡಿದ್ರು ಮೊದಲು ನನ್ನನ್ನೇ ಹುಡುಕ್ತೀರಾ? ಯಾಕಂದ್ರೆ ಮುಂದಿನ ಸತಿ ನಾನು ಕಳ್ಳ ಆಗೋದಕ್ಕೆ. ಹಾಗೆಲ್ಲ ಇಲ್ಲ ಕಣೋ, ನೀನೇ ಅಡ್ಕೊಂಡು ಕೂತಿಲ್ಲ. ನಿನ್ನ ಕುತ್ತಿಗೆ ತುಂಬ ಉದ್ದಕ್ಕಿದೆ. ಅದು ಮಾತ್ರ ಅಲ್ಲಿ ಸಣ್ಣ ಪೊದ್ರಲ್ಲಿ ಹೋಗಿ ಕುತ್ಕೊಬಿಡ್ತೀಯಾ, ಅದಕ್ಕೆ ಬೇಗ ಸಿಕ್ಕೋಬೀಳ್ತೀಯಾ. ಹಾಗೆಲ್ಲ ಏನೂ ಇಲ್ಲ. ನನಗಿಂತ ದೊಡ್ಡಕ್ಕೆ ರಾಮ ಆನೆ ಇದೆ, ಅವ್ರನ್ನೇನಕ್ಕೆ ಹಿಡಿಯಲ್ಲ. ನಾನು ಆವಾಗ ಕಳ್ಳ ಆಗ್ತೀನಿ. ಇದ್ರಲ್ಲಿ ಬೇಜಾರಾಗೋ ವಿಷಯ ಏನಿದೆ? ನಾನು ಇಲ್ಲಿಂದ ಹೋಗ್ತೀನಿ. ನಾನು ನಿನ್ನ ಜೊತೆ ಫ್ರೆಂಡ್ ಆಗಿ ಇರೋದೇ ಇಲ್ಲ. ಹಂಗಂತೇಳಿ ಅದು ಕೋಪ ಮಾಡ್ಕೊಂಡು ಅಲ್ಲಿಂದ ಹೋಗ್ಬಿಡುತ್ತೆ. ತುಂಬಾ ಹೊತ್ತು ನಡ್ಕೊಂಡು ಹೋಗ್ತಾ ಇರುತ್ತೆ. ಒಂದು ಆಲದ ಮರದ ಕೆಳಗಡೆ ಹೋಗಿ ಕುತ್ಕೊಳ್ಳುತ್ತೆ. ಅಲ್ಲಿ ಅದು ಕುತ್ಕೊಂಡು ಸ್ವಲ್ಪ ಹೊತ್ತೇ ಆಗಿರುತ್ತೆ. ಅಷ್ಟರಲ್ಲಿ ಅಲ್ಲಿಗೆ ಒಂದು ಕತ್ತೆ ಬರುತ್ತೆ. ಅರೆ, ನಾ ಎಂತ ನೋಡ್ತಾ ಇದ್ದೀನಿ? ಉದ್ದ ಕುತ್ತಿಗೆ ಇರೋ ಕೋಳಿ. ನಾನು ಉದ್ದ ಕುತ್ತಿಗೆ ಇರೋ ಕೋಳಿ ಅಲ್ಲ, ನಾನು ಲಕ್ಕಿ ಕೊಕ್ಕರೆ. ನಮ್ಮ ಕುತ್ತಿಗೆ ಹಿಂಗೆ ಇರುತ್ತೆ. ಓ ಹೌದಾ? ನಾನು ಹಂಗೆ ಶಾಕ್ ಆಗ್ಬಿಟ್ಟೆ. ಸರಿ ಬಿಡು, ನನ್ನ ಹೆಸರು ರಾಂಚೋ. ನಾನು ಕತ್ತೆಗೆ ಸ್ವಲ್ಪ ಬುದ್ಧಿ ಕಮ್ಮಿ. ಹಾ, ಅದು ನಂಗೆ ಗೊತ್ತು. ನಾ ಏನಕ್ಕೆ ಹೇಳ್ದೆ ಅಂದ್ರೆ, ನಾನು ನೋಡ್ಬಿಟ್ಟು ಕೊಂಬಿಲ್ದೇ ಇರೋ ದನ ಬಂತು ಅಂತ ಅನ್ಕೋಬಾರ್ದು ಅಲ್ವಾ? ಅದನ್ನ ಕೇಳಿ ಕೊಕ್ಕರೆ ಜೋರಾಗಿ ನಗಿಯುತ್ತೆ. ಮತ್ತೆ ನೀನು ತುಂಬ ತಮಾಷೆ ಮಾಡ್ತೀಯಾ. ನನಗೆ ನಿನ್ನ ರೀತಿನ ಒಬ್ಬ ಸ್ನೇಹಿತ ಬೇಕು. ನಿಜವಾಗ್ಲಾ? ನಾನು ಕೂಡ ಒಬ್ಬಂಟಿ ಆಗಿದ್ದೀನಿ. ನಿನ್ನ ರೀತಿ ಫ್ರೆಂಡ್ಸ್ ಸಿಕ್ಕಿದ್ರೆ ನನಗೂ ತುಂಬ ಖುಷಿ ಆಗುತ್ತೆ. ಅವರಿಬ್ರು ಬೆಸ್ಟ್ ಫ್ರೆಂಡ್ಸ್ ಆಗ್ಬಿಡ್ತಾರೆ. ಮತ್ತೆ ಇಬ್ರು ಸೇರಿ ತುಂಬಾ ಮಾತಾಡ್ಕೋತಾರೆ. ಈಗ ಕೊಕ್ಕರೆ ಅದರ ಹಳೆಯ ಸ್ನೇಹಿತರನ್ನೆಲ್ಲ ಮರ್ತೋಗಿ ಈಗ ಕತ್ತೆಯ ಜೊತೆ ಸುತ್ತಾಡೋದು ಶುರು ಮಾಡುತ್ತೆ. ಒಂದಿನ ಕತ್ತೆ ಆಕಾಶದಲ್ಲಿರುವ ನಕ್ಷತ್ರಗಳೆಲ್ಲ ನೋಡಿ ತುಂಬಾ ಸಂತೋಷ ಪಡುತ್ತೆ. ಅದರ ಹಾಡನ್ನ ಕೇಳ್ತಿದ್ರೆ ಕಿವಿಗಳು ಒಡೆದೋಗೋ ತರ ಇತ್ತು. ಆದ್ರೆ ಅದಕ್ಕಿರುವ ಒಂದೇ ಒಂದು ಸ್ನೇಹಿತ ಏನೂ ಹೇಳೋದಿಲ್ಲ. ಅರೆ ಕೊಕ್ರೆ, ನಾನು ಎಷ್ಟು ಚಂದ ಹಾಡು ಹೇಳ್ತಿದ್ದೀನಿ, ನೀನು ಏನು ಹೇಳ್ತಾ ಇಲ್ಲ. ಚೆನ್ನಾಗಿದ್ಯಾ ಚೆನ್ನಾಗಿಲ್ಲ ಅಂತಾದ್ರೂ ಒಂದು ಮಾತು ಹೇಳ್ಬೋದು ತಾನೇ? ಹಾ, ನಿನ್ನ ವಾಯ್ಸು ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಹಾಡು ಹೇಳ್ತೀಯಾ. ಕೊಕ್ಕರೆ ಬಾಯಿಂದ ಅದನ್ನ ಹೊಗಳೋದನ್ನು ಕೇಳಿ ಕತ್ತೆ ಇನ್ನೂ ಸಂತೋಷದಿಂದ ಜೋರಾಗಿ ಹಾಡೋಕ್ ಶುರು ಮಾಡುತ್ತೆ. ಇಷ್ಟ ಇಲ್ಲ ಅಂದ್ರೂ ಕೊಕ್ಕರೆ ಅದನ್ನ ಹೊಗಳ್ತಾನೆ ಇರುತ್ತೆ. ದಿನಾ ರಾತ್ರಿ ಪಾಪ ಇದೇ ರೊಟೀನ್ ಆಗ್ಬಿಟ್ಟಿತ್ತು. ದಿನಾ ರಾತ್ರಿ ಕತ್ತೆ ಇದೇ ರೀತಿ ಹಾಡ್ತಾ ಇರುತ್ತೆ. ಪಾಪ ಕೊಕ್ಕರೆಗೆ ಆ ಹಾಡನ್ನ ಕೇಳ್ಬೇಕಾಗಿರೋ ಪರಿಸ್ಥಿತಿ. ಕೊಕ್ಕರೆಗೆ ಅದರ ಹಳೆ ಸ್ನೇಹಿತರು ಜ್ಞಾಪಕ ಬರ್ತಾರೆ. ಆದ್ರೆ ಕೂಡ ಅವ್ರ ಹತ್ರ ಹೋಗೋದಕ್ಕೆ ಅದಕ್ಕೆ ಸ್ವಲ್ಪನೂ ಇಷ್ಟ ಇರೋದಿಲ್ಲ. ಒಂದಿನ ಹೀಗೆ ಇಬ್ರು ಒಂದು ನದಿಯ ಬಳಿ ಕುತ್ಕೊಂಡು ಇರ್ತಾರೆ. ಆಹಾ, ಚಂದ್ರ ಹೆಂಗ್ ಬೆಳಗ್ತಾ ಇದ್ದಾನೆ. ಆ ಚಂದ್ರನ ನೋಡಿ ನನ್ನ ಮನ್ಸಿಗೆ ಹಾಡು ಹೇಳ್ಬೇಕು ಅಂತ ಅನ್ನಿಸ್ತಾ ಇದೆ. ಆಗ ಅವ್ರಿಗೆ ಏನೋ ಶಬ್ದ ಕೇಳಿಸುತ್ತೆ. ಕೊಕ್ಕರೆ ಅದರ ಉದ್ದವಾದ ಕತ್ತನ್ನು ಉಪಯೋಗಿಸಿ ಗಿಡಗಳ ಮಧ್ಯದಿಂದ ಕೆಳಗಡೆ ನೋಡುತ್ತೆ. ಆಗ ಒಂದು ಬೇಟೆಗಾರ ಕೈಯಲ್ಲಿ ಗನ್ ಇಟ್ಕೊಂಡಿರೋದನ್ನ ನೋಡುತ್ತೆ. ಕ್ಯಾಂಪಿನ ಆಚೆ ಬೆಂಕಿ ಹಾಕೊಂಡು ಕೂತಿರ್ತಾನೆ. ಹೇ ರೆಂಚು, ಆದಷ್ಟು ಬೇಗ ನಾವು ಇಲ್ಲಿಂದ ಓಡೋಗ್ಬೇಕು. ಇಲ್ಲಿ ಬೇಟೆಗಾರ ಇದ್ದಾನೆ. ಇಲ್ಲ, ಈ ಟೈಮಲ್ಲಿ ನಾನು ಎಲ್ಲಿಗೂ ಹೋಗಲ್ಲ. ನನಗೆ ಹಾಡು ಹೇಳೋ ಸಮಯ ಬಂದ್ಬಿಟ್ಟಿದೆ ಈಗ. ಪ್ಲೀಸ್ ರೆಂಚು, ಆ ರೀತಿ ಮಾಡಬೇಡ. ಬೇಗ ಇಲ್ಲಿಂದ ಹೊರಡು. ಆಮೇಲೆ ಎಷ್ಟು ಬೇಕಾದ್ರೆ ನೀನು ಹಾಡು ಹೇಳು. ಇಲ್ಲ, ನಾನು ಎಲ್ಲೇ ಹಾಡು ಹೇಳ್ತೀನಿ. ಹಂಗಂತ ಹೇಳಿ ಕತ್ತೆ ಅದರ ಹಾಡನ್ನು ಹಾಡಕ್ಕೆ ಶುರು ಮಾಡುತ್ತೆ. ಢೇಚೋ ಢೇಚೋ ಢೇಚೋ. ಕತ್ತೆಯ ಹಾಡನ್ನು ಕೇಳಿ ಬೇಟೆಗಾರನಿಗೆ ಕಿವಿ ಹೊಡೆದೋಗತ್ತೆ. ಕಿವಿ ಮುಚ್ಕೊಂಡ್ರು ಸಹ ಆ ಹಾಡು ಕೇಳಿಸ್ತಾನೆ ಇರುತ್ತೆ. ಅದರಿಂದ ಬೇಟೆಗಾರ ಕೋಪದಿಂದ ಎದ್ದು ಶಬ್ದ ಬರೋ ಕಡೆಗೆ ಗುರಿ ಇಡ್ತಾನೆ. ಅವನ ಗೋಳಿ ಕತ್ತೆ ಮೇಲೆ ಹೋಗಿ ಬಿದ್ದಿಲ್ಲ, ಅದು ಕೊಕ್ಕರೆಯ ರೆಕ್ಕೆ ಮೇಲೆ ಬೀಳುತ್ತೆ. ಅಯ್ಯೋ ದೇವ್ರೆ, ರಕ್ತ. ರೆಂಚು, ನಂಗೆ ಸಹಾಯ ಮಾಡು. ಕತ್ತೆ ಕೊಕ್ಕರೆಗೆ ರಕ್ತ ಬರೋದನ್ನ ನೋಡಿ ಅಲ್ಲಿಂದ ಓಡೋಗ್ಬಿಡ್ತಾನೆ.
ಕೊಕ್ಕರೆ ಅದರ ಪ್ರಾಣ ಕಾಪಾಡ್ಕೊಳ್ಳೋದಕ್ಕೆ ಆ ಕಡೆ ಈ ಕಡೆ ನಡೆಯಕ್ ಶುರು ಮಾಡುತ್ತೆ. ಆದ್ರೆ ಬೇಟೆಗಾರ ರಕ್ತ ಸೋರಿರುವ ಜಾಗವನ್ನು ಹಂಗೆ ಫಾಲೋ ಮಾಡ್ತಾ ಕೊಕ್ಕರೆ ಬಳಿ ಬಂದು ಸೇರ್ತಾನೆ. ವಾ, ಇದೊಂದು ಕೊಕ್ರೆ. ಇದಕ್ಕೆ ಝೂ ಅಲ್ಲಿ ಒಳ್ಳೆ ದುಡ್ಡು ಸಿಗುತ್ತೆ. ಆಗ ಹಿಂದ್ಗಡೆಯಿಂದ ಕೊಕ್ಕರೆಯ ಹಳೆ ಸ್ನೇಹಿತರಾದ ಆನೆ ಮತ್ತು ಕೋತಿ ಅಲ್ಲಿಗೆ ಬರ್ತಾರೆ. ಬೇಟೆಗಾರನ ಬಂದೂಕನ್ನು ಮೋಂಟುಗೆ ಎತ್ಕೊಂಡು ಹೋಗ್ಬಿಡುತ್ತೆ. ರಾಮು ಆನೆ ಬೇಟೆಗಾರನನ್ನ ಅಲ್ಲಿಂದ ತಳ್ಬಿಡುತ್ತೆ. ಅವನು ತುಂಬಾ ದೂರ ಹೋಗಿ ಬಿದ್ದ್ಬಿಡ್ತಾನೆ. ಅಯ್ಯೋ ದೇವ್ರೆ. ಆಮೇಲೆ ರಾಮು ಆನೆ ಕೊಕ್ಕರೆನ ಅದರ ಮೇಲೆ ಕುಚ್ಕೊಳ್ಳುತ್ತೆ. ಮತ್ತೆ ಮೂವರು ಅಲ್ಲಿಂದ ಹೋಗ್ಬಿಡ್ತಾರೆ. ಸ್ವಲ್ಪ ತಾದ್ಮೇಲೆ ಅವರಿಬ್ರು ಯಾವಾಗ್ಲೂ ಆಡೋ ಜಾಗಕ್ಕೆ ಹೋಗಿ ಸೇರ್ತಾರೆ. ಅಲ್ಲಿ ಅದರ ಬೇರೆ ಸ್ನೇಹಿತರನ್ನ ಕೂಡ ನೋಡುತ್ತೆ. ಇನ್ನೂ ಕೊಕ್ಕರೆಗೆ ನೋವು ಹೋಗಿರೋದಿಲ್ಲ. ತುಂಬಾ ನೋವಿನಿಂದ ಅದು ನರ್ಲಾಡ್ತಾ ಇರುತ್ತೆ. ಕೊಕ್ಕರೆನ ಕೆಳಗಡೆ ಬಿಡ್ತಾನೆ ಆನೆ. ಮರಕುಟಿಗೋ, ಇದಕ್ಕೆ ಗುಂಡು ಬಿದ್ದಿದೆ, ಏನಾದ್ರೂ ಬೇಕು ಮಾಡು. ಕೊಕ್ಕರೆ ನೋವಿಂದ ನರ್ಲಾಡ್ತಿರೋದ್ ನೋಡಿ ಹೀಗನ್ನುತ್ತೆ. ನನ್ನಿಂದ ಈ ಗುಂಡನ್ನ ತೆಗಿಯಕ್ಕಾಗತ್ತೆ, ಆದ್ರೆ ತೆಗಿವಾಗ ತುಂಬಾ ತುಂಬಾ ನೋವಾಗುತ್ತೆ. ಪರವಾಗಿಲ್ಲ, ಈಗ ಇದ್ರ ಜೀವನ ಕಾಪಾಡಬೇಕು. ಹಂಗಂತ ಹೇಳಿ ಉಟ್ಪಿಕರ್ ಕೊಕ್ಕರೆಯ ರೆಕ್ಕೆ ಮೇಲೆ ಹೋಗಿ 2 ಸಲ ಕುಟ್ಟುತ್ತೆ. ಮತ್ತೆ 3ನೇ ಸಲ ಆ ಬುಲೆಟ್ ನ ಆಚೆ ತೆಗೆದು ಬಿಡುತ್ತೆ. ನಿಂಗೆ ತುಂಬಾ ಧನ್ಯವಾದ ಮರಕುಟಿಕ. ಈಗ ಸ್ವಲ್ಪ ನಂಗೆ ಪರವಾಗಿಲ್ಲ. ಅಷ್ಟರೊಳಗಡೆ ಮೂಲಿಕೆಗಳನ್ನು ಕಿತ್ಕೊಂಡು ಮೋಂಟು ಅಲ್ಲಿಗೆ ಬರ್ತಾನೆ. ಆ ಮದ್ದನ್ನು ಕೊಕ್ಕರೆಗೆ ಹಾಕ್ತಾರೆ. ಅದನ್ನ ಕೊಕ್ಕರೆಯ ರೆಕ್ಕೆಗೆ ಹಾಕಿದ ತಕ್ಷಣ ಕೊಕ್ಕರೆ ನೋವೆಲ್ಲ ಮಾಯ ಆಗ್ಬಿಡುತ್ತೆ. ಬೆಳಿಗ್ಗೆ ಆಗೋಷ್ಟರಲ್ಲಿ ನೀನು ಸರಿ ಹೋಗ್ತೀಯ ಬಿಡು. ಸರಿಯಾಗ್ಬಿಟ್ಟು ನಿನ್ನ ಸ್ನೇಹಿತ ಕತ್ತೆ ಹತ್ರ ನೀ ಹೋಗಬಹುದು. ನನ್ನ ಕ್ಷಮಿಸ್ಬಿಡಿ. ನಾನು ನಿಮ್ಮನ್ನ ಕೆಟ್ಟವ್ರು ಅಂತ ಅನ್ಕೊಂಡೆ. ನಿಮ್ಮ ಸ್ನೇಹನ ನಾನು ಅರ್ಥನೇ ಮಾಡ್ಕೊಂಡಿಲ್ಲ. ಆಟ ಅಂದರೆ ಅದೇ ರೀತಿ ಇರುತ್ತೆ, ಆದರೆ ಅದನ್ನು ಸೀರಿಯಸ್ ಆಗಿ ತಗೊಂಡೆ. ಆ ಕತ್ತೆ ಜೊತೆ ನಾನು ದೋಸ್ತಿ ಮಾಡಿಕೊಂಡೆ. ಅದು ನನ್ನ ಸಾಯಕ್ಕೆ ಬಿಟ್ಟು ಓಡೋಗ್ಬಿಡ್ತು. ಇನ್ನು ಮುಂದೆ ಯಾವಾಗಲೂ ನಾನು ನಿಮ್ಮ ಜೊತೆಗೇ ಇರ್ತೀನಿ. ಯಾವುದಕ್ಕೂ ಜಗಳ ಆಡೋದೇ ಇಲ್ಲ. ಆಯ್ತಲ್ಲ. ತುಂಬ ಒಳ್ಳೆಯದು. ಅವತ್ತಿಂದ ಕೊಕ್ಕರೆ ಅದರ ಹಳೆಯ ಸ್ನೇಹಿತರ ಜೊತೆ ಇರೋಕ್ಕೆ ಶುರು ಮಾಡುತ್ತೆ. ಅದರ ಹುಣ್ಣು ಕೂಡ ಸರಿ ಹೋಗುತ್ತೆ. ಮತ್ತೆ ಫಸ್ಟ್ಗಿಂತ ಇವಾಗ ಇನ್ನೂ ಸಂತೋಷವಾಗಿ ಜೀವಿಸ್ತಿರುತ್ತೆ. ಯಾವಾಗೆಲ್ಲ ಕತ್ತೆ ಹಾಡಾಡೋದು ಅದಕ್ಕೆ ಜ್ಞಾಪಕ ಬರುತ್ತೋ ಅವಾಗೆಲ್ಲ ಅದು ಜೋರಾಗಿ ನಗ್ತಾ ಇರುತ್ತೆ.